ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರೆ. ಇವತ್ತು ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಇರುವಂಥವರು ಜೀ ಕನ್ನಡ ಅಂತ ಬಂದಾಗ ಏಳುವರೆಗೆ ಎಲ್ಲರೂ ಕೂಡ ನೋಡ್ತಾ ಇರುವಂಥ ಸೀರಿಯಲ್ ಅಂತ ಹೇಳಿದ್ರೆ ಪುಟ್ಟಕ್ಕನ ಮಕ್ಕಳು ಅಂತ ಹೇಳ್ಬೋದು. ಪುಟ್ಟಕ್ಕನ ಮಕ್ಕಳಲ್ಲಿ ಒಂದೊಳ್ಳೆ ಕ್ಯಾರೆಕ್ಟರ್, ಸ್ನೇಹನ ಕ್ಯಾರೆಕ್ಟರ್ ಮಾಡಿ ಇದಕ್ಕೆಲ್ಲವೂ ಮಾಯ ಆಗಿದ್ದಾರೆ ಅಂತ ಹೇಳ್ಬೋದು ಪುಟ್ಟಕ್ಕನ ಮಕ್ಕಳಲ್ಲಿ. ಅದೇ ರೀತಿ ಉಸಿರು ಅನ್ನುವಂಥ ಸೀರಿಯಲಲ್ಲೂ ಕೂಡ ಉಸಿರು ಅನ್ನುವಂಥ ಚಿತ್ರದಲ್ಲಿ, ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ ಮಾಡಿದ್ದಾರೆ. ಬನ್ನಿ ಅಪೂರ್ವನ ಜೊತೆ ಮಾತಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಲೋ, ನಾನು ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನಾನು ಮೊದಲೇ ನಿಮ್ಮ ಇಂಟ್ರೊಡಕ್ಷನ್ ಕೊಡುವಾಗ ಹೇಳಿದೆ ಪುಟ್ಟಕ್ಕನ ಮಕ್ಕಳಲ್ಲಿ ನಮ್ಗೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರ್ಬೋದು ಅಂತ ಹೇಳಿ. ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು ಇದೆ, ಯಾಕೆ ಪುಟ್ಟಕ್ಕನ ಮಕ್ಕಳು ಬಿಟ್ರಿ ಅನ್ನುವಂಥದ್ದು ಯಾಕೆ ಮ್ಯಾಮ್? ಹೆಲ್ತ್ ರೀಸನ್ಸಿಂದ ಅನಿವಾರ್ಯವಾಗಿ ನಾನು ಸೀರಿಯಲ್ ಕ್ವಿಟ್ ಮಾಡಬೇಕಾಯಿತು. ಸೀರಿಯಲ್ ಅಂತ ಬಂದಾಗ ಕಂಟಿನ್ಯೂಸ್ ಕಮಿಟ್ಮೆಂಟ್ಗಳಿರುತ್ತೆ, ಬಟ್ ಆ ಟೈಮಲ್ಲಿ ನನಗೆ ಆ ಕಮಿಟ್ಮೆಂಟ್ ಕೀಪ್ ಅಪ್ ಮಾಡೋಕ್ಕಾಗಲಿಲ್ಲ. ದಟ್ ಈಸ್ ಮೈ ಬ್ಯಾಡ್, ಅನ್ಫಾರ್ಚುನೇಟ್. ಬಟ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ, ಆಫ್ ಕೋರ್ಸ್, ಟು ಜೀ ಕನ್ನಡ ಆ್ಯಂಡ್ ಆರೂಢ ಜಗದೀಶ್ ಸರ್. ಏನು ಅಂತ ಹೇಳಿದರೆ, ಸೀರಿಯಲ್ ಈಗ ನೋಡ್ತಾ ಇದ್ದೀರಾ ನೀವು ಪುಟ್ಟಕ್ಕನ ಮಕ್ಕಳು? ಹೌದು, ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಸ್ಟೋರಿ ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ರಿಯಲಿ ಗ್ಲಾಡ್ 1000 ಎಪಿಸೋಡ್ಸ್ ಆದ್ರೂ ಇನ್ನೂ ಸೀರಿಯಲ್ ಹಾಗೆ ಓಡ್ತಾ ಇದೆ. ಆ್ಯಂಡ್ ಐ ವಾಸ್ ಸ್ಮಾಲ್ ಪಾರ್ಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ಐ ವಾಸ್ ಸ್ಮಾಲ್ ಪಾರ್ಟ್ ಆಫ್ ಇಟ್. ಸೀರಿಯಲ್ ಮಿಡ್ಲಲ್ಲಿ ಎಂಟ್ರಿ ಆಗಿದ್ರು ಕೂಡ ನೀವು ಅದೆಷ್ಟೋ ಜನರ ಮನ್ಸನ್ನು ಗೆದ್ದಿದ್ದೀರಾ ಅಂತ ಹೇಳ್ಬೋದು. ಇದೀಗ ಸೀರಿಯಲ್ ರನ್ ಆಗ್ತಾ ಇದೆ, ಎಲ್ಲಾದರೂ ರಿಗ್ರೆಟ್ ಇದೆಯಾ, ಯಾಕೆ ಬಿಟ್ಟೆ ಅಪ್ಪ ಸೀರಿಯಲ್ ಅನ್ನುವಂಥದ್ದು? ನಾ ಆಗಲೇ ಹೇಳಿದಾಗೆ ಅನಿವಾರ್ಯವಾಗಿ ಬಿಡಬೇಕಾಯಿತು. ಇಲ್ಲ ಅಂತಂದರೆ ಖಂಡಿತ ನಾನು ಮುಂದುವರಿಸ್ತಾ ಇದ್ದೆ. ರಿಗ್ರೆಟ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಯಾವುದೇ ನಾವು ಡಿಸಿಷನ್ ತೊಗೋಬೇಕಿದ್ರೂ ತುಂಬ ಈ ಥರ ಮುಖ್ಯ ಡಿಸಿಷನ್ಸ್ ತೊಗೋಬೇಕಿದ್ರೆ ತುಂಬ ಯೋಚನೆ ಮಾಡಿರ್ತೀವಿ. ಹಾಗಾಗಿ ರಿಗ್ರೆಟ್ ಅನ್ನೋದು ನನಗಿಲ್ಲ. ಇಲ್ಲ. ಓಕೆ, ಇದೀಗ ಉಸಿರಿಗೆ ಬರ್ತೇನೆ ನಾನು. ಉಸಿರು ಅನ್ನುವಂತಹ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸ್ಕ್ರೀನಲ್ಲಿ ನೋಡುವಾಗಲೇ ಖುಷಿ ಆಗುತ್ತೆ. ಸೊ ಬಬ್ಲಿ ಕ್ಯಾರೆಕ್ಟರ್ ಇದೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ? ಇದುವರೆಗೂ ಸೀರಿಯಲಲ್ಲಿ ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಆಗಿ ನೋಡಿದ್ದೀರಾ, ಮಿತಿ ಮಾತು ಇದರಲ್ಲಿ. ಬಟ್ ಈ ಸಿನಿಮಾದಲ್ಲಿ ಏನು ಅಂತಂದರೆ ಪಟ 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 ಮಾತಾಡ್ಕೊಂಡು ಹೋಗೋದು. ಇಟ್ಸ್ ಅ ಲಾಟ್ ಲೈಕ್ ಮೈ ಸೆಲ್ಫ್ ಅಂತ ಹೇಳ್ಬೋದು. ಇಟ್ಸ್ ವೆರಿ ಬಬ್ಲಿ, ನೀವು ಹೇಳ್ದ ಹಾಗೇ. ಆ್ಯಂಡ್ ತುಂಬ ಖುಷಿ ಮುಗ್ದೊಳಗಿರ್ತೀನಿ, ಹುಡುಗಾಟಿಕೆ ಜಾಸ್ತಿ, ಇನ್ನು ಒಂಥರ ಟೀನೇಜ್ ಮೈಂಡ್ ಸೆಟ್ಟಲ್ಲಿ ಇರೋವಂಥ ಕ್ಯಾರೆಕ್ಟರು. ನಾನು ತುಂಬ ಎಂಜಾಯ್ ಮಾಡಿದೆ ಶೂಟಿಂಗು ಮತ್ತು ನನ್ನ ಕ್ಯಾರೆಕ್ಟರ್ ಮಾಡೋದೆಲ್ಲ. ಸೊ ಐ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್. ಓಕೆ, ಟೀನೇಜ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ, ಹಾಗಾದರೆ ನಿಮ್ಮ ವರ್ಷ ಎಷ್ಟು ಮ್ಯಾಮ್? ಯು ನೆವರ್ ನೋ. No. I would like to keep that as a secret. ಓಕೆ, ಫೈನ್. ಇನ್ನೊಂದು ಅಂತ ಹೇಳಿದರೆ ಅಪೂರ್ವ ಅವರು ಅಂತ ಬಂದಾಗ ಯಾವ ರೀತಿ ಮ್ಯಾಮ್ ಲೈಫ್ ಸ್ಟೈಲ್ ಎಲ್ಲ ಯಾವ ರೀತಿ ಲೀಡ್ ಮಾಡ್ತೀರಾ? ಆಫ್ಟರ್ ಪುಟ್ಟಕ್ಕನ ಮಕ್ಕಳು ಯಾವ ರೀತಿ ಇದೆ ಲೈಫ್? ನಾನು ಮುಂಚೆಯಿಂದನೂ ನಾನು ಭರತನಾಟ್ಯಂ ಡಾನ್ಸರ್ ಬೇಸಿಕಲಿ. ಸೊ 17 ವರ್ಷದಿಂದ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಮೂಲತಃ ಆ್ಯಕ್ಟಿಂಗ್ ಶುರು ಮಾಡಿದ್ದೆ ನಾನು ರಂಗಭೂಮಿಯಿಂದ. ಸೊ ಇನ್ನೂ ರಂಗಭೂಮಿ ಕಲಾವಿದೆ ಅಂತಲೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವಾಗಲೂ ನಾಟಕ ಮಾಡ್ತಾ ಇದ್ದೀನಿ. ರೀಸೆಂಟಾಗಿ ಪರ್ವ ನಾಟಕ ಆಯಿತು, 8 ಅವರ್ ನಾಟಕ, ಪ್ರಕಾಶ್ ಬೆಳವಾಡಿ ಅವರು ಡೈರೆಕ್ಷನ್ನಲ್ಲಿ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಆಯಿತು. ನಾನು ಒಂದು ಪುಟ್ಟ ಪಾತ್ರ ನಿರ್ವಹಿಸಿದ್ದೀನಿ ಅದರಲ್ಲಿ. ಮತ್ತೆ ಶೋಸ್ ಬರ್ತಾ ಇದೆ. ಸೊ ಸಿನಿಮಾ ಸೀರಿಯಲ್ ಬಿಟ್ಟು ನಾನು ತುಂಬ ಇಷ್ಟಪಟ್ಟು ಮಾಡುವಂಥದ್ದು ಒಂದು ಡಾನ್ಸು, ಇನ್ನೊಂದು ನಾಟಕಗಳು. ಸೊ ಇನ್ನು ಅದರಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಓಕೆ, ಆಫ್ಟರ್ ಪುಟ್ಟಕ್ಕನ ಮಕ್ಕಳು ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ? ನೆಕ್ಸ್ಟ್ ಇನ್ನೇನಾದರೂ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ? ಎಷ್ಟೊಂದು ಪ್ರಾಜೆಕ್ಟ್ಗಳ ಮಾತುಕತೆ ನಡೀತಾ ಇದೆ, ಎಷ್ಟೊಂದು ಆಫರ್ಸ್ ಬಂದಿದೆ. ಬಟ್ ನಾನು ಇನ್ನೂ ಒಂದು ಅಂತ ಫೈನಲ್ ಮಾಡಿಲ್ಲ. ಒಂದು ಆಲ್ಮೋಸ್ಟ್ ಫೈನಲ್ ಆಗೋ ಹಾಗಿದೆ, ಕಾದು ನೋಡ್ಬೋದು. ಓಕೆ, ಪುಟ್ಟಕ್ಕನ ಮಕ್ಕಳು ಅಂತ ಹೇಳಿ ಬಂದಾಗ ನಮಗೆಲ್ರಿಗೂ ಕೂಡ ಉಮಾಶ್ರೀ ಮ್ಯಾಮ್ ಅದರಲ್ಲಿ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಕ್ಯಾರೆಕ್ಟರ್, ಅಮ್ಮನ ಕ್ಯಾರೆಕ್ಟರ್. ಅವ್ರ ಜೊತೆ ನಿಮಗೆ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಸೀರಿಯಲಲ್ಲಿ ಸಿಕ್ಕಿದೆ. ಸೊ ಅವ್ರ ಜೊತೆ ಕಳೆದಿರುವಂಥ ಮೂಮೆಂಟ್ ಆಗಿರ್ಬೋದು, ನಮ್ಮ ಜೊತೆ ಶೇರ್ ಮಾಡಬೇಕು ಅಂತಿದ್ರೆ ಯಾವ ಮೂಮೆಂಟನ್ನು ಶೇರ್ ಮಾಡ್ಕೊಳ್ತೀರಾ? ನಾವು ಎಲ್ಲರೂ ಸೆಟ್ಟಲ್ಲಿ ಆಲ್ಮೋಸ್ಟ್ ಉಮಾಶ್ರೀ ಅಮ್ಮನ ಅಮ್ಮ ಅಂತಲೇ ಕರೆಯೋದು. ಅವ್ರು ಹಾಗೆ ಕೂಡ ತುಂಬ ಸತಿ ತಿದ್ದಿ ತೀಡಿ ನಮಗೆ ಆ್ಯಕ್ಟಿಂಗಲ್ಲಿ ಸೀರಿಯಲಲ್ಲಿ ಆಗಿರ್ಬೋದು, ಅದನ್ನು ಹಂಗೆ ಮಾಡ್ಬೋದಿತ್ತು, ಇದನ್ನು ಹಿಂಗೆ ಮಾಡಿ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವರು ಸೂಕ್ಷ್ಮವಾಗಿ ಹೇಳ್ಕೊಟ್ಟಿದ್ದು ಎಷ್ಟೋ ಅಂದರೆ ಲರ್ನಿಂಗ್ಸ್ನ ನಾನು ಮೋಸ್ಟ್ ಪ್ರಾಬಬ್ಲಿ ಜೀವನ ಪೂರ್ತಿ ನನ್ನ ಜೊತೆಗೆ ಇಟ್ಕೊಂಡಿರ್ತೀನಿ. ಏನು ಅಂತ ಹೇಳಿದರೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಹೀರೋ ಕಂಟಿ ಇಸ್ ಹ್ಯಾಂಡ್ಸಮ್ ಅಂತ ಹೇಳ್ಬೋದು. ಅದೆಷ್ಟೋ ಹುಡುಗಿಯರ ಮನಸ್ಸನ್ನು ಕದ್ದಿದ್ದಾರೆ, ನಿಮ್ಮ ಮನಸ್ಸನ್ನು ಕದ್ದಿದ್ದಾರಾ? ಇಲ್ಲ, ಹಿ ವಾಸ್ ಅ ಗ್ರೇಟ್ ಕಲೀಗ್ ಆ್ಯಂಡ್ ಅ ವೆರಿ ಗುಡ್ ಜೆಂಟಲ್ಮನ್, ಗುಡ್ ಫ್ರೆಂಡ್ ಅಷ್ಟೇ. ಓಕೆ, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ?
ನಂದು ಜರ್ನಿ ಸ್ಟೇಜ್ ಮೇಲೆ ತುಂಬ ವರ್ಷದ ಹಿಂದೆನೇ ಶುರು ಆಗಿರ್ಬೋದು. ನೆಕ್ಸ್ಟ್ ಬಂದು ನಿಮ್ಮ ಮುಂದೆ ಕಾಣಿಸಿದ್ದು ಸ್ಮಾಲ್ ಸ್ಕ್ರೀನಲ್ಲಿ, ಈಗ ಮತ್ತೆ ಬಿಗ್ ಸ್ಕ್ರೀನಿಗೆ ಬರ್ತಾ ಇದ್ದೇನೆ, ಪಾದಾರ್ಪಣೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಹೀಗೆ ನನ್ನನ್ನು ಪ್ರೋತ್ಸಾಹಿಸ್ತಾ ಇರಿ ಅಂತ ಹೇಳ್ಕೊತೀನಿ. ಓಕೆ, ಆಲ್ ದಿ ಬೆಸ್ಟ್ ಮ್ಯಾಮ್. ಅಪ್ಕಮಿಂಗ್ ಯಾವೆಲ್ಲ ಪ್ರಾಜೆಕ್ಟ್ ಬರ್ತಿದೆ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಕೇಳಿದ್ರಲ್ಲ ವೀಕ್ಷಕರೇ, ಇದು ಪುಟ್ಟಕ್ಕನ ಮಕ್ಕಳು ಸ್ನೇಹ ಅಲಿಯಾಸ್ ಅಪೂರ್ವ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟ ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.